Hello friends, welcome to the today's session. Myself Savita Patil, Assistant Professor, Government Degree College, Kamlapur. In my previous class we have discussed regarding the brief introduction of the human resource management. In my today's class we shall discuss the role of HR manager. Okay. The role of HR manager. The human resource manager plays an important role in the organization. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಬ್ರೀಫ್ ಆಗಿ ನಾವು ಅದನ್ನು ತಿಳ್ಕೊಂಡೆವು. ಇವತ್ತಿನ ಕ್ಲಾಸಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಹೇಗೆ ಇರಬೇಕು, ಅವನ ರೋಲ್ ಏನಿದೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಒನ್ ಬೈ ಒನ್. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಹಿ ಹ್ಯಾಸ್ ಟು ಪ್ಲೇ ಮೆನಿ ರೋಲ್ಸ್. ಓಕೆ, ಅಂದರೆ ಈಗ ನೋಡ್ರಿ, ಆ್ಯಸ್ ಅನ್ ಲೇಡಿ, ಒಬ್ಬಳು ಮಹಿಳೆ, ಶಿ ಹ್ಯಾಸ್ ಟು ಪ್ಲೇಸ್ ಮೆನಿ ರೋಲ್ಸ್. ಮನೆಯಲ್ಲಿ ತಾಯಿಯಾಗಿ, ಆಫೀಸಲ್ಲಿ ಜವಾಬ್ದಾರಿ ಒಂದು ಮಹಿಳೆಯಾಗಿ ತನ್ನ ಕಾರ್ಯವನ್ನು, ತಾಯಿ ಅಕ್ಕ ಆಗಿ, ತಂಗಿಯಾಗಿ, ಹಿ ಹ್ಯಾಸ್ ಟು ಪ್ಲೇ ಮೆನಿ ರೋಲ್ಸ್. ಅದೇ ಥರ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರು ಹಿ ಹ್ಯಾಸ್ ಟು ಪ್ಲೇ ಆಸ್ ಅನ್ ಮೆನಿ ರೋಲ್ಸ್. ಹೇಗೆ ಅಂದರೆ, ಹಿ ಹ್ಯಾಸ್ ಟು ಬಿ ಅ ಫಸ್ಟ್ ಇಂಪಾರ್ಟೆಂಟ್ ಸಬಾರ್ಡಿನೇಟರ್ ಟು ದಿ ಅವ್ನು ಟಾಪ್ ಮ್ಯಾನೇಜ್ಮೆಂಟ್ ಯಾರೆಲ್ಲಿ ಇರ್ತಾರೆ ಅವರಿಗೆ ಸಬಾರ್ಡಿನೇಟ್ ಆಗಿ ಅವನು ಆ್ಯಕ್ಟ್ ಮಾಡಬೇಕು. ಅದೇ ಥರ ಏನಿದೆ, ಎಂಪ್ಲಾಯೀಸಿಗೆ ಈ ಹ್ಯಾಸ್ ಟು ಏನು ಮಾಡಬೇಕು, ಅವನು ಹಿ ಹ್ಯಾಸ್ ಟು ಗಿವ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಥರ ಏನಿದೆ ಅಂತಾನು ಹಿ ಹ್ಯಾಸ್ ಟು ಪ್ಲೇ ಡಿಫರೆಂಟ್ ರೋಲ್ಸ್. ನಾವು ವಿ ಡಿಸ್ಕಸ್ ಒನ್ ಬೈ ಒನ್ಸ್ ವಾಟ್ ಆರ್ ದ ವೇರಿಯಸ್ ಇಂಪಾರ್ಟೆಂಟ್ ರೋಲ್ಸ್ ಎಚ್ ಆರ್ ಮ್ಯಾನೇಜರ್ ಹ್ಯಾಸ್ ಟು ಪ್ಲೇ ಇನ್ ದ ಆರ್ಗನೈಸೇಷನ್. ಯಾಕೆ ಅಂತಂದರೆ, ಬಿಕಾಸ್ ದ ಸಕ್ಸಸ್ ಆಫ್ ಎನಿ ಆರ್ಗನೈಸೇಷನ್ ಇಸ್ ಡಿಪೆಂಡ್ಸ್ ಆನ್ ಅ ಒನ್ ಕ್ವಾಲಿಟೇಟಿವ್ ಆ್ಯಂಡ್ ಕಾಂಪಿಟೇಟಿವ್ ಎಚ್ ಆರ್ ಮ್ಯಾನೇಜರ್. ಓಕೆ, ಸೊ ಇಲ್ಲಿ ಏನಿದೆ ಅಂತಂದರೆ, ದ ಎಚ್ ಆರ್ ಮ್ಯಾನೇಜರ್ ರೋಲ್ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಒಂದು ಆರ್ಗನೈಸೇಷನ್ನು ಸಕ್ಸಸ್ ಆಗಬೇಕು ಅಂತಂದರೆ ದ ಎಚ್ ಆರ್ ಮ್ಯಾನೇಜರ್ ಶುಡ್ ಬಿ ವೆರಿ ಮಚ್ ವಾಟ್, ಹಿ ಮಚ್ ಬಿ ಟ್ಯಾಲೆಂಟೆಡ್, ಇಂಟೆಲೆಕ್ಚುವಲ್, ಶುಡ್ ಹ್ಯಾವ್ ದ ವೆರಿ ಮಚ್ ಗುಡ್ ಕ್ವಾಲಿಟೀಸ್. ಓಕೆ, ನಾವು ವಿ ಶಾಲ್ ಸಿ what are the various important roles he has to play in an organization. First, as a specialist or an advisor, then as a counselor, as a liaison man, as an controller, change an agent, mediator, legal advisor, welfare officer, and human relation role. He has to play many roles. Now we shall discuss one by one. Advisor as a specialist. How he must be a advisor means whatever may the problems, if an employees were facing in the organization, he has to make the correct advice. He has to make a correct advice. That is what example, that is manpower planning, recruitment, selection, appraisal and the compensation. ಅಂದರೆ ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ಗಳಿಗೆ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ, ಅಥವಾ ಅವ್ರು ಏನಾದರೂ ಡೌಟ್ಸ್ ಇದ್ದರೆ, ಕ್ವೇರೀಸ್ ಇದ್ದರೆ, ಅವ್ರು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಎಚ್ ಆರ್ ಮ್ಯಾನೇಜರನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವನು ಅವಾಗ ಅಲ್ಲಿ ಏನು ಮಾಡಬೇಕು ಅಂತಂದರೆ, ಅಡ್ವೈಸರ್ ಆಗಿ ಅವನು ಕರೆಕ್ಟಾದ ಅಡ್ವೈಸನ್ನು ಅವನು ಕೊಡಬೇಕು. ಅವನು ಹೆಂಗೆ ಏನು ಅಡ್ವೈಸ್ಗಳನ್ನ ಕೊಡಬೇಕು ಅಂತ ಅನ್ನೋದನ್ನು ನೀವು ಅಲ್ಲಿ ನಮ್ಮ ಬಾಜು ಒಂದು ಚಿತ್ರದ ಮೂಲಕ ನೀವೇನು ಮಾಡ್ಬೋದು, ಅದನ್ನು ತಿಳ್ಕೊಳ್ಬಹುದು. ಓಕೆ, ದೆನ್ ಆ್ಯಸ್ ಎ ಕೌನ್ಸಿಲರ್, ನಿಮಗೆ ಗೊತ್ತಿದೆ ಏನು ಅಂತಂದರೆ ಕೌನ್ಸಿಲರ್. ಈಗ ನಮಗೇನಾದರೂ ಕೌನ್ಸಿಲರ್ ಸ್ಪೆಷಲಿ ಸೈಕಾಲಜಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತಂದರೆ ದೇರ್ ಈಸ್ ಎ ನೀಡ್ ಫಾರ್ ಅ ಕೌನ್ಸಿಲಿಂಗ್. ಫಾರ್ ಎಕ್ಸಾಂಪಲ್, ಹೀಗೆ ನಮ್ಮ ಕಾಲೇಜಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಡಿಫ್ರೆಂಟ್ ಇರ್ತಾರೆ ನೋಡ್ರಿ. ಹೆಂಗೆ, ಕೆಲವೊಬ್ಬರು ಹಿಂಗೆ ಯಾರಿಗೂ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಹಾಗಿದ್ದಲ್ಲಿ ಎಲ್ಲ ಒಬ್ಬನೇ ಡಿಫ್ರೆಂಟ್ ಇದ್ದಾನೆ, ಅವ್ನು ಬೇರೆಯವ್ರಂಗಿಲ್ಲ ಅಂತಂದರೆ ದೇರ್ ಮಸ್ಟ್ ಬಿ ಸಮ್ ಪ್ರಾಬ್ಲಮ್. ಆವಾಗ ಏನು ಮಾಡಬೇಕಾಗ್ತದೆ ಅಂತಂದರೆ, ಒಬ್ಬ ಜವಾಬ್ದಾರಿ ಟೀಚರ್ ಏನಿರ್ತಾರೆ ಅವರು he or she must try to understand what is the personal problem that the student was facing. ಅದೇ ಥರ ಇಲ್ಲಿ ಏನಿದೆ ಅಂತಂದರೆ, ಆರ್ಗನೈಸೇಷನಲ್ಲಿ ಏನಿದೆ ಅಂತಂದರೆ, he has to play as an ಕೌನ್ಸಿಲರ್. ಅವನು ಏನು ಮಾಡಬೇಕು ಅಂತಂದರೆ, ಕೌನ್ಸಿಲರ್ ಆಗಿ ಎಂಪ್ಲಾಯೀಸ್ಗಳನ್ನು ಅವನು ಕೌನ್ಸಿಲ್ ಮಾಡಬೇಕಾಗ್ತದೆ. ಇಲ್ಲೇನು ಹೇಳ್ತಾರೆ ಅಂದರೆ, ಎಚ್ ಆರ್ ಮ್ಯಾನೇಜರ್ ಪ್ಲೇಸ್ ದ ರೋಲ್ ಆಫ್ ಕೌನ್ಸಿಲರ್ ವಿತ್ ದ ಎಂಪ್ಲಾಯಿ ಟು ಡಿಸ್ಕಸ್ ದ ವೇರಿಯಸ್ ಪ್ರಾಬ್ಲಮ್ಸ್ ಆಫ್ ದ ಎಂಪ್ಲಾಯೀಸ್ ರಿಲೇಷನ್ ಟು ದಿ ವರ್ಕ್. ಏನೇನು ಪ್ರಾಬ್ಲಮ್ ಇರ್ತಾವ್ರಿ, ರಿಲೇಷನ್ ಟು ದಿ ವರ್ಕ್, ಕ್ಯಾರಿಯರ್, ದೇರ್ ಸೂಪರ್ವೈಸರ್, ಕಾಲೀಗ್ಸ್, ಹೆಲ್ತ್, ಫ್ಯಾಮಿಲಿ, ಫೈನಾನ್ಷಿಯಲ್, ಸೋಷಿಯಲ್ ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್ಸ್. ಇದು ಒಂದಂತ ಇರೋಗಿಲ್ಲ ರೀ, ಹೆಲ್ತ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸೋಷಿಯಲ್ ಇರ್ಬೋದು, ದೇರ್ ಆರ್ ವೇರಿಯಸ್ ಪ್ರಾಬ್ಲಮ್ಸ್. ಕೊಲೀಗ್ಸ್ ಅಥವಾ ವಿದಿನ್ ದ ಕೊಲೀಗ್ಸ್ ಇರ್ಬೋದು. ಅವು ಯಾವುದೇ ಪ್ರಾಬ್ಲಮ್ ಇದ್ದವನು ಅವನು ಹಿ ಹ್ಯಾಸ್ ಟು ಆ್ಯಕ್ಟ್ ಆಸ್ ಅನ್ ಕೌನ್ಸಿಲರ್ ಟು
ಟು ದಿ ಎಂಪ್ಲಾಯೀಸ್. ಇದರಲ್ಲಿ ಅವನು ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತಾನೆ. ದೆನ್ ನೆಕ್ಸ್ಟ್ ಆ್ಯಸ್ ಎ ಲೇಸನ್ ಮ್ಯಾನ್ ಅಂತ ಹೇಳ್ತಾರೆ. ಅಂದರೆ HR ಮ್ಯಾನೇಜರ್ ಈಸ್ ಆಸ್ಕ್ಡ್ ಟು ಆ್ಯಸ್ ಎ ಲಿಂಕಿಂಗ್ ಪಿನ್ ಬಿಟ್ವೀನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಆರ್ಗನೈಸೇಷನ್. ಅಂದರೆ ಇಲ್ಲಿ ಒಂದು ಆರ್ಗನೈಸೇಷನಲ್ಲಿ ಏನಿರ್ತಾವ್ರಿ, ದೇರ್ ಆರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. The person is one, so he has to as an link. There may be a production department, marketing department, finance department. There are different departments, there are different managers, there are different employees. With ಅವರನ್ನೆಲ್ಲರನ್ನು ಇವನು ಏನು ಮಾಡಬೇಕಾಗ್ತದೆ, ಲಿಂಕಿಂಗ್ ಪಿನ್ ಆಗಿ ಅವನು he has to act. Then as a controller, very important ಏನಿದೆ ಅಂತಂದರೆ the HR manager should have the control over the all the employees of an organization. Control ಅಂದ್ರೆ ಹೆಂಗ್ರಿ, ಹಿಂಗೆ ರಿಮೋಟ್ ಕಂಟ್ರೋಲ್ ಥರ ಇಟ್ಕೊಂಡು ಹಂಗಿಲ್ಲ. With love and affection, as a friendly, he has to control the employees. Just ಒಂದು ನಿಮಗೆ ಅಲ್ಲಿ ತೋರಿಸಿದ್ದೀನಿ ನಾನು, ಎಷ್ಟು ಫ್ರೆಂಡ್ಲಿ ಅವರು ಹೇಳ್ತಾ ಇದ್ದಾರೆ. The HR manager assists the line managers in effective implementation of the HR practice policies and programs. ಅವ್ನು ಏನು ಮಾಡಬೇಕು ಆಗ್ತಂದರೆ, ಹೊಸ ಹೊಸ ಪಾಲಿಸೀಸ್ ಇರ್ತವೆ, ಪ್ರೋಗ್ರಾಮ್ಸ್ ಇರ್ತವೆ, ಅವನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದರೆ ಎಲ್ಲರನ್ನು ಯುನಿಟಿಯಲ್ಲಿ ತೊಗೊಂಡು ಅವ್ರನ್ನೆಲ್ಲ ಪರ್ಸುಯೇಷನ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ 10 ಜನ, 10 ತಲೆಗಳು, 10 ವಿಚಾರ. ದೇರ್ ಆರ್ ಡಿಫ್ರೆಂಟ್ ಪರ್ಸನ್ಸ್, ದೇರ್ ಆರ್ ಡಿಫ್ರೆಂಟ್ ಮೈಂಡ್ಸೆಟ್, ಡಿಫ್ರೆಂಟ್ ಪರ್ಸೆಪ್ಷನ್ಸ್. ಬೇರೆ ಬೇರೆ ಜನ, ಒಬ್ಬರಿಗೆ ಒಂದು ಸರಿ ಅನಿಸಿದ್ದು ಒಬ್ಬರಿಗೆ ಸರಿ ಅನಿಸೋದಿಲ್ಲ. ಹಾಗೆ ಎಲ್ಲರನ್ನ ಒಂದು ಇದರಲ್ಲಿ ತಗೊಂಡು he has to play important role as a controller. His advice and service are essential for monitoring and controlling the progress. Definitely ಏನು ಹೇಳ್ತಾರೆ, ಅವನ ಅಡ್ವೈಸ್ ಮತ್ತು ಸರ್ವಿಸ್ ಆರ್ ವೆರಿ ಎಸೆನ್ಷಿಯಲ್ for monitoring and control the progress of what? Progress of an organization. ಒಂದು ಆರ್ಗನೈಸೇಷನ್ನು ಮುಂದೆ ತರಬೇಕು, ಮುಂದೆ ಹೋಗಬೇಕು, ಮುಂಚೂಣಿಯಲ್ಲಿ ನಡೆಸಬೇಕು ಅಂತಂದರೆ ಅಲ್ಲೇನಿದೆ ಅಂತಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಪಾತ್ರ ಏನಿದೆ ರೀ, ತುಂಬ ಇಂಪಾರ್ಟೆಂಟ್ ಇದೆ. ಅಲ್ಲವನು ಆ್ಯಸ್ ಎ ಕಂಟ್ರೋಲರ್ ಆಗಿ ಕೂಡ ಅವನು ಏನು ಮಾಡ್ತಾನೆ, ತುಂಬ ಇಂಪಾರ್ಟೆಂಟ್ ಆದ ಪಾತ್ರವನ್ನು ವಹಿಸುತ್ತಾನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಏನು ಬರ್ತದ್ರಿ ಇಲ್ಲಿ ಅಂತಂದರೆ ಆ್ಯಸ್ ಎ ಏಜೆಂಟ್ ಅಂತ ಹೇಳ್ತಾರೆ, ಆಸ್ ಅ ಚೇಂಜ್ ಏಜೆಂಟ್ ಅಂತ ಹೇಳ್ತಾರೆ. ಅಂದರೆ HR ಮ್ಯಾನೇಜರ್ ಕ್ಯಾನ್ ಸರ್ವ್ ಆಸ್ ಅನ್ ಇಂಟರ್ನಲ್ ಚೇಂಜ್ ಏಜೆಂಟ್ ಟು ಇನಿಷಿಯೇಟ್ ಆ್ಯಂಡ್ spearhead necessary improvements in HR practices. HR manager helps in introducing and implementing major institutional changes in the ಆರ್ಗನೈಸೇಷನ್. ಅಂದರೆ ಒಂದು ಆರ್ಗನೈಸೇಷನಲ್ಲಿ ಏನಿರ್ತದೆ ಅಂತಂದರೆ ಯಾವಾಗಲೂ ಅದು ಒಂದು ಹೆಂಗದ ಹಾಗೆ ಹೋಗ್ತಂತಿಲ್ಲ. ದೇರ್ ಆರ್ ವೇರಿಯಸ್ ಚೇಂಜಸ್, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಆಗ್ತಾನೆ ಇರ್ತದೆ. ದ ಎಂಪ್ಲಾಯೀಸ್ ಮಸ್ಟ್ ಆ್ಯಂಡ್ ಶುಡ್ ರೆಡಿ ಟು ಅಕ್ಸೆಪ್ಟ್ ದ ಚೇಂಜಸ್. ಯಾರೇ ಆಗಲಿ ರೀ, ಇನ್ ದ ಆರ್ಗನೈಸೇಷನ್ ಇರ್ಬೋದು, ಇನ್ ದ ಇನ್ಸ್ಟಿಟ್ಯೂಷನ್, ವೇರ್ ಎವರ್ ಯು ಗೋ, ವಿ ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ಮಸ್ಟ್ ಹ್ಯಾವ್ ದ ಕ್ಯಾರೆಕ್ಟರ್ ಆಫ್ ಎಕ್ಸೆಪ್ಟಿಂಗ್ ದ ಚೇಂಜಸ್. ನಮ್ಮ ಕಡೆ ಏನಿರಬೇಕು ರೀ, ಅದು ನಾವು ಚೇಂಜಸನ್ನು ಎಕ್ಸೆಪ್ಟ್ ಮಾಡುವಂಥ ನಮಗೆ ಮನಸ್ಸಿರಬೇಕು. ಡೆಫಿನೆಟ್ಲಿ ಇಫ್ ವಿಲ್ ಎಕ್ಸೆಪ್ಟ್ ದ ಚೇಂಜಸ್, ದೆನ್ ಓನ್ಲಿ ವಿ ಕ್ಯಾನ್ ಸರ್ವೈವ್ ಇನ್ ದ ಕಾಂಪಿಟೇಟಿವ್ ವರ್ಲ್ಡ್. ನಿಮ್ಮನ್ನ ಹೇಳ್ತಾ ಇದ್ದೀನಿ, ಆ್ಯಸ್ ಅ ಸ್ಟೂಡೆಂಟ್ಸ್ ನೀವೇನು ಹೊಸದನ್ನು ಕಲಿಬೇಕು. ಬರೀ ಬುಕ್ ಏನಿದೆ ಕ್ವೆಶ್ಚನ್ ಆನ್ಸರ್ಸ್ ಓದಿನ ಸೆಮ್ ಎಕ್ಸಾಮ್ ಬರೆದು ನನ್ನ ರಿಸಲ್ಟ್ ತೊಗೊಂಡೆ ಮುಗಿತಂತಿಲ್ಲ. ಯಾಕಂದರೆ ಈಗ ಏನಾದರೆ ತುಂಬ ಕಾಂಪಿಟೇಷನ್ ಇದೆ. ವಿ ಹ್ಯಾವ್ ಟು ಡೆವಲಪ್ ದ ಕಾಂಪಿಟೇಟಿವ್ ಸ್ಕಿಲ್ಸ್, ನಾಲೆಜ್, ಎಬಿಲಿಟೀಸ್. ಎದಕ್ಕೆ ಅಂತಂದರೆ ಟು ಕಾಂಪೀಟ್ ವಿತ್ ದ ಗ್ಲೋಬಲ್ ವರ್ಲ್ಡ್. ಏನಾಗಿದೆ, ತುಂಬ ದೆರ್ಸ್ ಎ ಗ್ಯಾಪ್ ಆಗಿದೆ, ತುಂಬ ಹೊಸದು ಏನಾಗಿದೆ ಅಂದರೆ ಗ್ಯಾಪ್ ಎಲ್ಲಿದೆ ನಿಮ್ಮದು ಮತ್ತು ಚೇಂಜಸ್ ನೋಡಿದೆ. ಸೊ ವಿ ಹ್ಯಾವ್ ಟು ಫುಲ್ಫಿಲ್ ದ ಚೇಂಜಸ್. ಅಂದರೆ ವಿ ಹ್ಯಾವ್ ಟು ಎಕ್ಸೆಪ್ಟ್ ದ ಏನಿದೆ ಅಂದರೆ ಚೇಂಜಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನಾವು ರೆಡಿ ಆಗಬೇಕು. ಅದೇ ಥರ ಇಲ್ಲಿ ಏನಿದೆ ಅಂತಂದರೆ ಆರ್ಗನೈಸೇಷನ್ನಲ್ಲಿ ಚೇಂಜಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ HR ಮ್ಯಾನೇಜರ್ ಎಂದರೆ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತಾನೆ ಅಂತ ಇಲ್ಲಿ ಹೇಳ್ತದೆ. ದೆನ್ ನೆಕ್ಸ್ಟ್ ಆ್ಯಸ್ ಎ ಮೀಡಿಯೇಟರ್ ಅಂದರೆ ಇಲ್ಲೇನೋ HR ಮ್ಯಾನೇಜರ್ ಆ್ಯಕ್ಟ್ ಆಸ್ ಎನ್ ಮೀಡಿಯೇಟರ್ in the organization. Whenever there is a function between two employees, two groups of employees, or superior and subordinates of employees and management. In such cases, HR manager acts as a mediator in order to maintain industrial harmony. ಅಂತಂದರೆ ಇಲ್ಲಿ ನೋಡ್ರಿ, ಒಂದು ಆರ್ಗನೈಸೇಷನ್ ಅಂತಂದ್ರೆ ಈಗ ನಿಮ್ಮದೇ ಕ್ಲಾಸಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಇರ್ತಾವ, ಡಿಫ್ರೆಂಟ್ ಲೀಡರ್ಸ್ ಇರ್ತಾರ, ಒಬ್ರು ಹೇಳ್ದಂಗೆ ಒಬ್ರು ಕೇಳ್ತಿರ್ತಾರೆ, ಹಾಗೆ ಡಿಫ್ರೆಂಟ್ ಒಪಿನಿಯನ್ಸ್. ಅದೇ ಥರ ಆರ್ಗನೈಸೇಷನ್ ಏನಿದೆ ದೊಡ್ಡ ಆರ್ಗನೈಸೇಷನ್, ಅಲ್ಲಿದ್ದಾರೆ ನಂಬರ್ ಆಫ್ ಎಂಪ್ಲಾಯೀಸ್ ಇದ್ದಾಗ ಏನಾಗ್ತಂತಂದರೆ
the perceptions are different from one group to another, from one person to another. ಹಂಗಿದ್ದಾಗೆ ಇಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯಗಳು ಇತ್ತು ಅಂತಂದರೆ ದ ಎಚ್ ಆರ್ ಮ್ಯಾನೇಜರ್ ಹ್ಯಾಸ್ ಟು ಆ್ಯಕ್ಟ್ ಆ್ಯಸ್ ಅ ಮೀಡಿಯೇಟರ್ ಬಿಟ್ವೀನ್ ದಿ ಎಂಪ್ಲಾಯೀಸ್, ದಟ್ ಇಸ್ ಸುಪೀರಿಯರ್ ಆ್ಯಂಡ್ ದ ಸಬಾರ್ಡಿನೇಟ್ಸ್. ನೋಡು ಅವನೇನು ಮಾಡಬೇಕಾಗ್ತಾರೆ ಇಲ್ಲಿ, ಅವನು ಮೀಡಿಯೇಟರ್ ಆಗಿ ವರ್ಕ್ ಮಾಡಿ ಅಲ್ಲಿ ಪ್ರಾಬ್ಲಮನ್ನು ಅವನು ಸಾಲ್ವ್ ಮಾಡಬೇಕು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಎಚ್ ಆರ್ ಮ್ಯಾನೇಜರ್ ಪ್ಲೇ ಆ್ಯಸ್ ಅನ್ ಇಂಪಾರ್ಟೆಂಟ್ ರೋಲ್ ಆ್ಯಸ್ ಎ ಮೀಡಿಯೇಟರ್ ಇನ್ ದಿ ಆರ್ಗನೈಸೇಷನ್ ಅಂತ ಇಲ್ಲಿ ಹೇಳ್ತದೆ. ದೆನ್ ನೆಕ್ಸ್ಟ್ ಆ್ಯಸ್ ಎ ಲೀಗಲ್ ಅಡ್ವೈಸರ್, ಡೆಫಿನೆಟ್ಲಿ ಈಗ ನೋಡಿರಿ, ಈಗ ನಿಮಗೆ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾಗಿತ್ತು, ಒಂದು ಏನಾದರೂ ಪರ್ಚೇಸ್ ಮಾಡಬೇಕಾಗಿತ್ತು, ಒಂದು ಇಂಪಾರ್ಟೆಂಟ್ ಏನಾದರೂ ಇದು ಮಾಡಬೇಕಂದ್ರೆ ನೀವೇನು ಮಾಡ್ತೀರಾ, ಫ್ರೆಂಡ್ಸಲ್ಲಿ ಡಿಸ್ಕಸ್ ಮಾಡ್ತೀರಾ, ನಿಮಗೆ ಭಾಳ ಯಾರು ಕ್ಲೋಸು ಯಾರಿದು. ಅದೇ ಥರ ಇಲ್ಲಿ ಆರ್ಗನೈಸೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಮಥಿಂಗ್ ಇಫ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಥವಾ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಾಗಿತ್ತು ಅಂತಂದರೆ ಡೆಫಿನೆಟ್ಲಿ ಅವ್ರು ಯಾರನ್ನು ಮೀಟ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಮೀಟ್ ದ ಎಚ್ ಆರ್ ಮ್ಯಾನೇಜರ್. ಇಲ್ಲ ಅವನನ್ನು ಏನಂತ ಹೇಳ್ತೀವಿ ನಾವು, ಆ್ಯಸ್ ಎ ಲೀಗಲ್ ಅಡ್ವೈಸರ್ ಆಗಿ ಈ ರೋಲನ್ನು ಪ್ಲೇ ಮಾಡ್ತಾನಂತೆ ನಾವಿಲ್ಲಿ ಹೇಳ್ತೇವೆ. ದ ಎಚ್ ಆರ್ ಮ್ಯಾನೇಜರ್ ಪ್ಲೇಸ್ ದಿಸ್ firefighting a role of grievances, handling settlement of disputes, handling disciplinary cases, interpretation and implementation of various labor laws, contacting lawyers regarding court cases, filling suits in labor courts, etc. ಆ ಎಚ್ ಆರ್ ಮ್ಯಾನೇಜರ್ ಮೇಲೆ ಒಂದು ಜವಾಬ್ದಾರಿ ಇರಲ್ರಿ, ಅವನ ಏನದು ಹ್ಯಾಸ್ ಟು ಹೆಡ್ ದ ವೇರಿಯಸ್ ರೆಸ್ಪಾನ್ಸಿಬಿಲಿಟೀಸ್. ಅವಾಗ ಅವನು ಏನಾದರೂ ಜಗಳ ಇದ್ದರೆ, ಅದು ಇದ್ದರೆ, ಡಿಸ್ಪ್ಯೂಟ್ಸ್ ಇರ್ತಾವ, ಡಿಫ್ರೆಂಟ್ ಒಪಿನಿಯನ್ಸ್ ಇರ್ತಾವ, ಕೆಲವೊಬ್ರು ಒಂದೊಂದು ಸರಿ ಕೋರ್ಟಿಗೆ ಹೋಗಿರ್ತಾರೆ. ಹೋದಾಗ ಅವನಲ್ಲಿ ಏನು ಮಾಡಬೇಕಾಗ್ತದೆ, ಅಲ್ಲಿ ಅವನು ಒಪ್ಪಂದ ಮಾಡಬೇಕಾಗ್ತದೆ ಇಬ್ಬರು ನಡು. ಆವಾಗ ಅವನೇನು ಹಿ ಮಸ್ಟ್ ಆ್ಯಕ್ಟ್ ಆ್ಯಸ್ ಅನ್ ಲೀಗಲ್ ಅಡ್ವೈಸರ್ ಫಾರ್ ದ ಸೇಕ್ ಆಫ್ ದ ವೆಲ್ಫೇರ್ ಆಫ್ ದ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ವೆಲ್ಫೇರ್ ಸಲುವಾಗಿ ಅವನು ಹಿ ಹ್ಯಾಸ್ ಟು ಗಿವ್ ಅ ಇಂಪಾರ್ಟೆಂಟ್ ಅಡ್ವೈಸರ್ಸ್ ವಿಚ್ ಆರ್ ಇನ್ ದ ಬೆನಿಫಿಟ್ ಆ್ಯಂಡ್ ಫಾರ್ ದ ಬೆನಿಫಿಟ್ ಆಫ್ ದ ಆರ್ಗನೈಸೇಷನ್ ಅಂತ ಇಲ್ಲಿ ಹೇಳಲಾಗುತ್ತದೆ. Then next, welfare role. Welfare role regarding the category, that is the maintenance of the employees in an organization. Illen bartade antandre HR manager is expected to be the welfare officer of the company. ಅವನನ್ನು ಏನಂತ ಹೇಳ್ತಾರೆ, ವೆಲ್ಫೇರ್ ಆಫೀಸರ್ ಆಫ್ ದ ಕಂಪನಿ ಕೂಡ ಅಂತ ಹೇಳ್ತಾರೆ. ಯಾಕಂದರೆ ಆ್ಯಸ್ ಅ ವೆಲ್ಫೇರ್ ಆಫೀಸರ್ ಹಿ ಪ್ರೊವೈಡ್ಸ್ ಆ್ಯಂಡ್ ಮೇಂಟೈನ್ಸ್ ಕ್ಯಾಂಟೀನ್ಸ್, ಹಾಸ್ಪಿಟಲ್ಸ್, ಲೈಬ್ರರೀಸ್, ಕ್ರೆಷಸ್, ಕನ್ಸ್ಯೂಮರ್ ಸ್ಟೋರ್ಸ್, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್. ನೋಡ್ರಿ ಇಷ್ಟೊಂದೆಲ್ಲ ಇವೆ. ಇವನ್ನೆಲ್ಲ ಏನಂತಾರೆ, ದಿಸ್ ಆರ್ ಆಲ್ ವೇರಿಯಸ್ ವಿಚ್ ಆರ್ ಮೇಂಟೈನ್ ಫಾರ್ ದ ಎಂಪ್ಲಾಯೀಸ್. ಹಾಸ್ಪಿಟಲ್ಸ್ ಇರ್ಬೋದು, ಕ್ಯಾಂಟೀನ್ಸ್ ಇರ್ಬೋದು, ಕನ್ಸ್ಯೂಮರ್ ಸ್ಟೋರ್ಸ್ ಇರ್ಬೋದು, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಇರ್ಬೋದು. ಇವನ್ನೆಲ್ಲ ಎಲ್ಲಿರ್ತವೆ, ಒಂದು ಆರ್ಗನೈಸೇಷನಲ್ಲಿ ಇರ್ತವೆ. ಯಾಕೆ, ಫಾರ್ ದ ಎಂಪ್ಲಾಯೀಸ್. ನೋಡ್ರಿ, ಒಂದು ಯಾವುದಾದ್ರೂ ಆರ್ಗನೈಸೇಷನ್ನು ಸಕ್ಸಸ್ ಆಗಬೇಕು ಅಂತಂದರೆ ಮೇನ್ ಅದಕ್ಕೆ ಹೂ ವಿಲ್ ಬಿ ದ ಮೇನ್ ಯಾರು ಇಂಪಾರ್ಟೆಂಟ್ ಅಂದರೆ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ಎಂಪ್ಲಾಯೀಸ್ ತುಂಬ ಖುಷಿಯಾಗಿದ್ದರು, ಹ್ಯಾಪಿಯಾಗಿದ್ದರು ಅಂತಂದ್ರೆ ಅಲ್ಲೇನಾಗ್ತದೆ, ಆ ಆರ್ಗನೈಸೇಷನ್ ಏನಾಗ್ತದೆ, ಅಲ್ಲಿ ಸಕ್ಸಸ್ ಆಗ್ತದೆ. ಒಂದು ಸೊಸೈಟಿಯಲ್ಲಿ, ಒಂದು ಇದರಲ್ಲಿ ಅದಕ್ಕೆ ಒಂದು ದೊಡ್ಡದು ಹೆಸರು ಬರ್ತದೆ. ಸೊ ಇಲ್ಲಿ ಯಾವುದೇ ಆರ್ಗನೈಸೇಷನ್ ಇರಲಿ, ದೇ ಹ್ಯಾವ್ ಟು ಟೇಕ್ ದ ಮೇಜರ್ ಸ್ಟೆಪ್ಸ್ ಫಾರ್ ದ ವೆಲ್ಫೇರ್ ಆಫ್ ದ ಎಂಪ್ಲಾಯೀಸ್ ಇನ್ ದಿ ಆರ್ಗನೈಸೇಷನ್. ಸೊ ಇಲ್ಲೇನು ಹೇಳ್ತಾರಂದ್ರೆ, ಎಚ್ ಆರ್ ಮ್ಯಾನೇಜರ್ ಈಸ್ ಎಕ್ಸ್ಪೆಕ್ಟ್ ಟು ಬಿ ದ ವೆಲ್ಫೇರ್ ಆಫೀಸರ್ ಅಂತ ನಾವು ಕರಿತೇವೆ. ಯಾಕಂದರೆ ಅವನು ಎಂಪ್ಲಾಯೀಸ್ ಆಗು ಹೋಗಳು, ಬೇಡಿಕೆಗಳ ಬೇಡದ್ರ ಬಗ್ಗೆ ಅವನು ಏನು ಮಾಡಬೇಕಾಗ್ತಂದ್ರೆ ಹಿ ಹ್ಯಾಸ್ ಟು ಟೇಕ್ ಅ ಡಿಸಿಷನ್. ನೆಕ್ಸ್ಟ್ ಏನು ಹೋಗೋದು, ಹ್ಯೂಮನ್ ರಿಲೇಷನ್ ರೋಲ್. ಡೆಫಿನೆಟ್ಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇನಿದೆ ರೀ, ದಟ್ ಈಸ್ ದ ಎಚ್ ಆರ್ ಮ್ಯಾನೇಜರ್ ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಹ್ಯೂಮನ್ ರಿಲೇಷನ್ as to improve productivity by fulfill the economic and social and psychological needs and aspirations of the employees. Definitely ಅವನಿವೆಲ್ಲದರ ಮೇಲಾಗಿ ಏನಿರಬೇಕು ರೀ, ಫಸ್ಟ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ರಿಲೇಷನ್ ರೋಲ್. ಅಂತಂದರೆ ಇಲ್ಲಿ ಹ್ಯೂಮನ್ ರಿಲೇಷನ್ಸ್ ಇಂಪಾರ್ಟೆಂಟ್. ರಿಲೇಷನ್ಸ್ ಚೆನ್ನಾಗಿರಬೇಕು ಅಂತಂದರೆ ಫಸ್ಟಲ್ಲಿ ಏನಿರಬೇಕು ರೀ, ದೇರ್ ಮಸ್ಟ್ ಬಿ ಗುಡ್ ರಿಲೇಷನ್ಶಿಪ್, ಎಕ್ಸಿಸ್ಟೆನ್ಸ್ ಆಫ್ ದ ಗುಡ್ ರಿಲೇಷನ್ಸ್ ಬಿಟ್ವೀನ್ ದಿ ಎಂಪ್ಲಾಯೀಸ್ ಇನ್ ದಿ ಆರ್ಗನೈಸೇಷನ್ ಆ್ಯಂಡ್ ಆಸ್ ವೆಲ್ ಆಸ್ ದಿ ಟಾಪ್ ಮ್ಯಾನೇಜ್ಮೆಂಟ್, ಸಬಾರ್ಡಿನೇಟ್ಸ್ ಆ್ಯಂಡ್ ದ ಟಾಪ್ ಮ್ಯಾನೇಜ್ಮೆಂಟ್. ಟಾಪ್ ಮ್ಯಾನೇಜ್ಮೆಂಟ್ ಏನಿದೆ, ತಮ್ಮ ಎಂಪ್ಲಾಯೀಸ್ಗಳನ್ನು, ಈಗ ಒಂದು ಫ್ಯಾಮಿಲಿಯಲ್ಲಿ ನೋಡ್ರಿ, ತಂದೆ ತಾಯಿಗಳು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಅದೇ ಥರ ಒಂದು ಆರ್ಗನೈಸೇಷನಲ್ಲಿ ಟಾಪ್ ಮ್ಯಾನೇಜ್ಮೆಂಟು ತಮ್ಮ ಕೆಳಗಡೆ ಕೆಲಸ ಮಾಡೋರಿಗೆ ಅಷ್ಟೇ ಪ್ರೀತಿಯಿಂದ ನೋಡಬೇಕಾಗ್ತದೆ. ಅವಾಗ ಆ ಥರ ಯಾವಾಗ ತಂದೆ ತಾಯಿ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಂಡು ಫ್ಯಾಮಿಲಿ ಎಷ್ಟು ಚೆನ್ನಾಗಿರುತ್ತೆ, ಅದೇ ಥರ ಒಂದು ಆರ್ಗನೈಸೇಷನ್ನು ತಮ್ಮ
ಎಂಪ್ಲಾಯೀಸನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡಾಗ ದ್ಯಾಟ್ ಈಸ್ ಅಂಥ ಆರ್ಗನೈಸೇಷನ್ ಇದೆ ತುಂಬ ಮುಂದೆ ಬರ್ತದೆ, ತುಂಬ ಹೆಸರುವಾಸಿ ಆಗ್ತದೆ. ಯಾಕಂದರೆ ಅಲ್ಲಿ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯಿ ರೆಪ್ಯುಟೇಷನ್ ಬಗ್ಗೆ ಹೇಳ್ತಾನೆ, ಏನು ಮೈ ಕಂಪನಿ ಈಸ್ ವೆರಿ ಗುಡ್, ಮೈ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್, ನಂದು ಆಗು ಹೋಗೋ ಬಗ್ಗೆ ತುಂಬ ಕೇರ್ ತಗೋತದೆ. ಹಿಂಗಿದ್ದಾಗ ಅಲ್ಲೇನಾಗ್ತದೆ ಅಂತಂದರೆ ಅಂಥ ಆರ್ಗನೈಸೇಷನ್ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಏನಿದೆ ಅಂತಂದರೆ HR ಮ್ಯಾನೇಜರ್ ಪಾತ್ರ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಹಿ ಮಸ್ಟ್ ಬಿ ಎನ್ ಎಕ್ಸ್ಪರ್ಟ್ ಹ್ಯೂಮನ್ ರಿಲೇಷನ್ಸ್, ಅಂದರೆ ಹಿ ಮಸ್ಟ್ ಬಿ ಎಕ್ಸ್ಪರ್ಟ್ ಹ್ಯೂಮನ್ ಬೀಯಿಂಗ್. ಹಿ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎವ್ರಿಥಿಂಗ್ಸ್. ಮನುಷ್ಯ ನೋಡಿನೇನು ಅರ್ಥ ಮಾಡ್ಕೋಬೇಕು, ಇವನಲ್ಲಿ ಏನು ಪ್ರಾಬ್ಲಮ್ ಇದೆ ಅಥವಾ ಇವನು ಏನು ಫೇಸ್ ಮಾಡ್ತಾನೆ. ದಟ್ ಮೇ ಬಿ ಸೈಕಲಾಜಿಕಲ್ ಇರ್ಬೋದು, ಏನಿದೆ ಎಕನಾಮಿಕ್ ಪ್ರಾಬ್ಲಮ್ ಇದೆಯಾ, ಸೋಷಿಯಲ್ ಇದೆಯಾ, ಫ್ಯಾಮಿಲಿ ಪ್ರಾಬ್ಲಮ್, ಅದನ್ನು ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಿ ಆ ಥರ ಮಾಡಿದ್ರೆ ಏನಾಗ್ತಂತಂದರೆ ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಮುಗಿಸ್ಬಿಡೋಣ. ನೀವು ನನ್ನ ಕ್ಲಾಸನ್ನು ಅರ್ಥ ಮಾಡ್ಕೊಂಡಿದ್ರೆ, ನಿಮ್ಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.